Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮೇ 31ಕ್ಕೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೇನೆ. ವಿಡಿಯೋ ಮೂಲಕ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇ 31ಕ್ಕೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಎಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಬರೋಬ್ಬರಿ 1 ತಿಂಗಳ ಬಳಿಕ ವಿಡಿಯೋ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ಹಾಗೆಯೇ ವಿಡಿಯೋದಲ್ಲಿ ತಂದೆ ತಾಯಿ ತಾತನಿಗೆ ಕ್ಷಮೆ ಕೇಳಿದ್ದಾರೆ. ಜನರಿಗೆ ಮತ್ತು ಜೆಡಿಎಸ್ ಕಾರ್ಯಕರ್ತರ ಬಳಿಯೂ ಕೂಡ ಪ್ರಜ್ವಲ್ ರೇವಣ್ಣ ಕ್ಷಮೆಯಾಚಿಸಿದ್ದಾರೆ. ಅಲ್ಲದೆ ವಿದೇಶಕ್ಕೆ ಹೋಗೋದು ಮೊದಲೇ ನಿಗದಿಯಾಗಿತ್ತು. ಏಪ್ರಿಲ್ 26ರಂದು ವಿದೇಶ ಪ್ರವಾಸ ನಿಗದಿಯಾಗಿತ್ತು. ನಾನು ಎಲ್ಲಿಗೂ ಕೂಡ ಓಡಿ ಹೋಗಿಲ್ಲ. ಪರಾರಿಯಾಗಿಲ್ಲ, ಎಸ್ಕೇಪ್ ಆಗಿಲ್ಲ, ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ಏಪ್ರಿಲ್ 26ನೇ ತಾರೀಕು ಅವರು ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ, ವಿದೇಶಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗುತ್ತೆ. 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು, ವಿಚಾರಣೆಗೆ ಬನ್ನಿ ಅಂತ ಹೇಳಿ. ತಮ್ಮ ಲಾಯರ್ ಮೂಲಕ 1 ವಾರ ಸಮಯಾವಕಾಶವನ್ನ ಕೇಳಿದ್ದನ್ನ ತಮ್ಮ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರೆ ವಿನಃ ನಂತರದಲ್ಲಿ ಯಾವುದೇ ರೀತಿಯ ಸಂದೇಶ ಆಗಲಿ ಅಥವಾ ಸಂಪರ್ಕಕ್ಕಾಗಲಿ ಪ್ರಜ್ವಲ್ ರೇವಣ್ಣ ಸಿಕ್ಕಿರಲಿಲ್ಲ. ಆದರೆ ಇದೀಗ ವಿಡಿಯೋ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ಮೇ 31ನೇ ತಾರೀಕು ಎಸ್ಐಟಿ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಶುಕ್ರವಾರ ವಿಚಾರಣೆಗೆ ಬಂದು ಸಹಕರಿಸಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಇತ್ತು ಪ್ರಜ್ವಲ್ ರೇವಣ್ಣ ಮೇಲೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಇತ್ತೀಚೆಗಷ್ಟೇ ಪೋಸ್ಟ್ ಅನ್ನ ಮಾಡಿದ್ರು. ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ ಅಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬರೋಬ್ಬರಿ 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ವಿಡಿಯೋ ಮೂಲಕ ಪ್ರತ್ಯಕ್ಷರಾಗಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಮೇ 31ನೇ ತಾರೀಕು ಎಸ್ಐಟಿ ಮುಂದೆ ಬರ್ತೀನಿ ಎಂದಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಪ್ರಮುಖವಾಗಿ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಅಂತ? ಮಧುಶ್ರೀ, ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಪ್ರಜ್ವಲ್ 1 ನಿಮಿಷದ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿ ಆತ ಕಳಿಸ್ಕೊಟ್ಟಿದ್ದಾನೆ. 30ನೇ ತಾರೀಕು ಅಂದರೆ ಈ ತಿಂಗಳು 31ನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ, ಎಸ್ಐಟಿ ಮುಂದೆ ಹಾಜರಾಗ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ. ನಾನು ತಂದೆ ತಾಯಿ ಇರ್ಬೋದು, ತಾತ ಇರ್ಬೋದು, ಜೊತೆಗೆ ಪಕ್ಷದ ಕಾರ್ಯಕರ್ತರ ಬಳಿ ಕ್ಷಮೆ ಕೇಳ್ತೀನಿ. ನಾನು ಇಲ್ಲಿಂದ ಹೊರಟಾಗ ಅಂದರೆ ಬೆಂಗಳೂರನ್ನ ಬಿಟ್ಟಾಗ ಅವಾಗ ಯಾವುದೇ ರೀತಿ ಎಸ್ಐಟಿ ರಚನೆ ಆಗಿರಲಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನನಗೆ 3-4 ದಿನ ಆದಮೇಲೆ ಇದ್ರ ಬಗ್ಗೆ ಗಮನಕ್ಕೆ ಬಂತು. ನಾನು ಈಗ ಸಂಬಂಧಪಟ್ಟಂತೆ ಯಾಕೆಂದರೆ ಫುಲ್ ಮುಂಚೆನೇ ರೆಡಿ ಇದಿತ್ತು, ಶೆಡ್ಯೂಲ್ ಆಗಿತ್ತು ಆ ಒಂದು ಹೊರಗಡೆ ಹೋಗುವಂಥದ್ದು, ವಿದೇಶಕ್ಕೆ ಹೋಗುವಂಥದ್ದು. ಹಾಗಾಗಿ 31ನೇ ತಾರೀಕು ಏನೇನು ಘಟನೆ ಆಗ್ತಾ ಇದೆ ಕಳೆದ 1 ತಿಂಗಳಿಂದ ಎಲ್ಲವೂ ಕೂಡ ನನಗೆ ಗಮನಕ್ಕೆ ಬಂದಿದೆ. ಈಗ ಸಂಬಂಧಪಟ್ಟಂತೆ ನಾನು 31ಕ್ಕೆ ಬಂದು ನಾನು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅನ್ನೋದಿದೆ. ಇದ್ರ ಮಧ್ಯದಲ್ಲಿ ಇಲ್ಲಿಯ ವಕೀಲರ ಜೊತೆನೂ ಕೂಡ ಅವರು ಇದ್ರ ಬಗ್ಗೆ ಬರೋದು ಬೇಡವೋ ಅನ್ನೋದು ಸಾಕಷ್ಟು ಸರಿ ಡಿಸ್ಕಷನ್ 2-3 ದಿನದಿಂದ ಆಗಿತ್ತು ಅನ್ನೋದು ಇದೆ. ಇದ್ರ ಮಧ್ಯೆ ಅವರ ತಾತ ಅಂದರೆ ದೇವೇಗೌಡರು ಕೂಡ ಬಹಿರಂಗವಾಗಿ ಒಂದು ಪತ್ರವನ್ನು ಬರೆದು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾಕೆಂದರೆ ನೀನು ಬಂದು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ನಮ್ಮ ಕುಟುಂಬದಿಂದ ಹೊರಗಡೆ ಹೋಗ್ತೀಯಾ ಅನ್ನೋದನ್ನು ಕೂಡ ಅವರು ಎಚ್ಚರಿಕೆ ಕೊಟ್ಟಿದ್ರು. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿನೂ ಕೂಡ ಪದೇ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಆಮೇಲೆ ಜೂನ್ 4ನೇ ತಾರೀಕು ಕೂಡ ಈ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಚುನಾವಣೆ ರಿಸಲ್ಟ್ ಕೂಡ ಇದೆ. ಯಾಕೆಂದರೆ ಜೂನ್ 1ಕ್ಕೆ ಕೊನೆಯ ಅಂದರೆ 7th ಫೇಸ್ ಎಲೆಕ್ಷನ್ಸ್ ದೇಶಾದ್ಯಂತ ಏನು ನಡೀತಾ ಇದೆ, ಕೊನೆಯ ಎಲೆಕ್ಷನ್ ಅಂದರೆ ಪೋಲಿಂಗ್ ಇರೋದು ಜೂನ್ 1ಗೆ. ಇವನು 31ನೇ ತಾರೀಕು ಬರ್ತೀನಿ ಅಂತ ಇದೆ. 31ನೇ ತಾರೀಕು ಅಲ್ಲಿಂದ ಹೊರಟು 1ನೇ ತಾರೀಕು ಇಲ್ಲಿಗೆ ಬರ್ತಾನೋ ಅಥವಾ 30ನೇ ತಾರೀಕು ಹೊರಟು 31ನೇ ತಾರೀಕು ಇಲ್ಲಿಗೆ ಬರ್ತಾನೋ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.